ಹಾಯ್ ಹಲೋ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಯಾರ್ಯಾರು ನನ್ನ ಅಕೌಂಟ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತೆ ಸ್ಕಿಪ್ ಮಾಡಿದ್ರೆ ಲಾಸ್ಟ್ ವರೆಗೂ ನೋಡಿ, ಡೀಟೇಲ್ಸ್ ಏನಂತ ಹೇಳ್ತೀನಿ. ಫ್ರೆಂಡ್ಸ್, ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಈ ಮೇಲೆ ಬರೋ ಅಂದ್ರೆ ಒಂದು 100ರಿಂದ 150 ಅಡಿ ಒಳಗಡೆ ಸಿಗೋ ಬೋರ್ವೆಲ್ ಏನ್ ಸಿಗುತ್ತೆ ಗ್ಯಾಪ್ಸು, ಅದು ಸುಮಾರು ಬೋರಲ್ಲಿ ಡ್ರೈ ಆಗಿಬಿಡುತ್ತೆ. ಯಾಕೆ ಡ್ರೈ ಆಗ್ಬಿಡುತ್ತೆ ಅಂದ್ರೆ ಕೆರೆಗಳಲ್ಲಿ ನೀರಿರಲ್ಲ ಫ್ರೆಂಡ್ಸ್. ಕೆರೆಗಳಿಗೆ ನೀರಿಲ್ಲ ಅಂದ್ರೆ ಆ ಗ್ಯಾಪ್ಗಳು ಡ್ರೈ ಆಗುತ್ತೆ. ಫ್ರೆಂಡ್ಸ್, ಇವಾಗ ನೀವು ಈ ಗ್ಯಾಪ್ ಏನ್ ನೋಡ್ತಾ ಇದ್ದೀರಾ, ಇದನ್ನ ಡ್ರೈ ಗ್ಯಾಪ್ ಅಂತಾರೆ. ಇದು ಆಕ್ಚುಲಿ ಡ್ರೈ ಗ್ಯಾಪ್ ಅಲ್ಲ, ಕೆರೆಯಲ್ಲಿ ನೀರ್ ಇಲ್ದಿರೋ ಕಾರಣ ಈ ಗ್ಯಾಪ್ ಡ್ರೈ ಆಗಿದೆ. ಆದ್ರೂ ಒಂದು ಸಣ್ಣಗ್ ಬಂದ್ರೂ ಬರ್ತಾ ಇರ್ಬೋದು ಈ ಜಾಗದಲ್ಲಿ, ಹೇಳಕ್ಕಾಗಲ್ಲ. ನೋಡಿ, ಈ ಜಾಗದಲ್ಲಿ ನೀರು ಬಂದ್ರೆ ನಿಮ್ಗೆ ನೀರ್ ಮೇಲೆವರೆಗೂ ಬೋರಲ್ಲಿ ತುಂಬ್ಕೊಂಡ್ ಬರೋದು ಫ್ರೆಂಡ್ಸ್. ಯಾವತ್ತೂ ಅಷ್ಟೇ ಬಾಟಮ್ ಅಲ್ಲಿ ಸಿಕ್ಕೋ ನೀರು ಅಷ್ಟೊಂದು ಪ್ರೆಸರ್ ಇದ್ರೆ ಮಾತ್ರನೇ ಮೇಲೆ ಬರೋದು. ಪ್ರೆಸರ್ ಅಂದ್ರೆ ಯಾವ್ದೇ ಕಾರಣಕ್ಕೂ ನೀರು ಮೇಲೆವರೆಗೂ ಸ್ಟೋರೇಜ್ ಆಗೋದಿಲ್ಲ. ಒಂದ್ ವೇಳೆ ಈ ಈ ಜಾಗದಲ್ಲಿ ಇಲ್ಲವರೆಗೂ ಸ್ಟೋರ್ ಆಗಿರೋ ನೀರು ಈ ಕಡೆಯಿಂದ ಬೇರೆ ಕಡೆ ಹರ್ಕೊಂಡು ಹೋಗುತ್ತೆ. ಇದು ಖಾಲಿ ಗ್ಯಾಪ್ ಆಗ್ಬಿಟ್ರೆ, ಖಾಲಿ ಗ್ಯಾಪ್ ಇಂದ ಬೇರೆ ಕಡೆ ನೀರು ಹರ್ಕೊಂಡು ಹೋಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ಕೆರೆಗಳಲ್ಲಿ ನೀರು ಸಂರಕ್ಷಣೆ ಮಾಡೋದು ಎಷ್ಟು ಮುಖ್ಯ ಅಂತ ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿದಿದೆ ಅನ್ಕೊಂತೀನಿ. ಫ್ರೆಂಡ್ಸ್, ಈ ರೀತಿ ನೀವು ಏನಾನ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ನನ್ನ ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ನಮ್ಮ ಹತ್ರ 2300 ಅಡಿವರೆಗೂ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡ್ಕೊಡ್ತೀವಿ ವಿತ್ ವಿಡಿಯೋ. ಫ್ರೆಂಡ್ಸ್, ಹಾಗೆ ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದೀರಾ ಒಂದು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಧನ್ಯವಾದಗಳಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.